ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರ್ ನಮಸ್ಕಾರ ಸರ್. ಇವರೇ ಸರ್ ಹಾಸ್ಟೆಲ್ ನೋಡ್ಕೊಂತ ಇದ್ದಿದ್ದು. ನಾನು ಹೇಳಿದ ಮಗು ನಿಮ್ಮ ಆಶ್ರಮದಲ್ಲಿ ಇದ್ದಿದ್ದಲ್ವಾ ಸರ್? ಆ ಮಗು ಬಗ್ಗೆ ಮತ್ತೇನಾದ್ರೂ ಗುರುತುಗಳಿದ್ರೆ ಹೇಳ್ತೀರಾ? ಆಗ್ಲೇ ನಿಮ್ಗೆ ಹೇಳಿದ್ನಲ್ಲ, ಮಗು ಒಂದು ಚೈನ್ ಹಾಕೊಂಡಿತ್ತು. ಆ ಮಚ್ಚೆ ಬಗ್ಗೆನೂ ಹೇಳಿದ್ದೀನಿ. ಸರ್ ಹಾಗಾದ್ರೆ ಆ ಮಗು ಇದಲ್ಲ. ಇಲ್ಲಿ ನೋಡಿ, ನೀವು ಹೇಳಿದ ಅದೇ ಬಣ್ಣದ ಬಟ್ಟೆ ಹಾಕಿದೆ ಬಿಟ್ರೆ ಬೇರೆ ಯಾವ ಗುರುತುಗಳು ಇಲ್ಲ. ಇಷ್ಟು ಚಿಕ್ಕ ಮಗುನ ಹೇಗಮ್ಮ ಕಂಡಿಡಿಯಕ್ಕಾಗತ್ತೆ? ತುಂಬಾ ವರ್ಷ ಆಯ್ತು. ಅವಳ ಮುಖನೂ ಮರ್ತೋಗಿದೆ. ಆದ್ರೆ ಡ್ರೆಸ್ ಇದೆ ಕಲರ್. ಇದೇ ಡ್ರೆಸ್ಸು ಸರ್. ಆದ್ರೆ ನೀವು ಹೇಳೋ ಗುರುತುಗಳು ಇದ್ಯಾವುದು ಮ್ಯಾಚ್ ಆಗ್ತಾ ಇಲ್ಲ. ನಮ್ಮ ಆಶ್ರಮದಲ್ಲಿ ಬೆಳೆದಿರೋ ಮಕ್ಕಳಿಗೆ ಈ ಗುರುತುಗಳು ಯಾವುದೂ ಇಲ್ಲ ಸರ್. ಕ್ಷಮಿಸಿ ಸರ್. ಈ ಅಮ್ಮ ಹೇಳೋದು ಕೇಳ್ಬಿಟ್ಟು ಮಗು ಸಿಕ್ಕೇ ಬಿಡ್ತು ಅಂದ್ಕೊಂಡ್ಬಿಟ್ವಿ ಸರ್. ತಲೆ ಇದೆಯಾ ನಿಮಗೆ? ಒಂದೇ ಕಲರ್ ಡ್ರೆಸ್ ಆಗ್ಬಿಟ್ರೆ ಅವಳು ನನ್ನ ಮಗಳಾಗ್ಬಿಡ್ತಾಳ. ನಾನು ಹೇಳಿದ ಅಷ್ಟು ಗುರುತು ಇರಬೇಕು. ಮೈನ್ಲಿ ಆ ಚೈನ್. ಸರ್ ಆ ಚೈನ್ ಇದೆ ಅಂತ ಆಶ್ರಮದವ್ರು ಹೇಗೆ ಹೇಳ್ತಾರೆ? ಅವ್ರೇನಾದ್ರು ತಗೊಂಡಿದ್ರೆ? ಎತ್ಕೊಂಡಿದ್ರೆ ಅದಕ್ಕೆ 4ರಷ್ಟು ದುಡ್ಡು ಕೊಡೋಣ. ನನಗೆ ಆ ಮಗು ಬೇಕು. 4ರಷ್ಟು ದುಡ್ಡ? ಅಕಸ್ಮಾತ್ ಒಂದು 8 ಲಕ್ಷನೋ 12 ಲಕ್ಷನೋ ಆದ್ರೆ ಕೊಡ್ತೀರಾ ಸರ್? ನಿಮ್ಮ ಮಕ್ಕದ ಮೇಲೆ ಬಿಸಾಕ್ತೇನೆ. ನನಗೆ ಎಷ್ಟು ಖರ್ಚಾದರೂ ಪರವಾಗಿಲ್ಲ. ಆ ಮಗು ನನಗೆ ಬೇಕು. ಸರಿ ಬಿಡಿ ಸರ್, ಒಂದೊಂದು ಮೂಲೆನೂ ಜಾಲ ಬಿಡ್ತೀನಿ ಸರ್. ಇನ್ನೊಂದು ವಿಷಯ, ಹಳೆ ಆಶ್ರಮಗಳು ಯಾವ್ಯಾವ್ದು ಇದೆಯೋ ಅಲ್ಲೆಲ್ಲ ವಿಚಾರಿಸಿ. ಆಮೇಲೆ ಮುಚ್ಚಿರೋ ಆಶ್ರಮ ಇದ್ದರೆ ಡೀಟೇಲ್ಸ್ ತಗೊಳ್ಳಿ. ಸರಿ ಸರ್, ಹಾಗೆ ಮಾಡ್ತೀನಿ. ಏನು ಮಾಡೋದು? ನೀವು ಹೇಳಿದ್ ನೋಡಿ ಮಗು ಸಿಕ್ಬಿಡ್ತು ಅಂದ್ಕೊಂಡೆ. ಅವಿ, ಒಂದು ನಿಮಿಷ ನಿಂತ್ಕೊ. ಇದರಲ್ಲಿ ಊಟ ಇದೆ, ಇದರಲ್ಲಿ ಸ್ವೀಟ್ ಇದೆ. ಅಭಿ ಕೊಟ್ಬಿಡು. ಅಭಿಗ ಅವ್ನು ತಿಂತಾನೆ ಅನ್ಕೊಂಡಿದ್ದೀರಾ ನೀವು? ಇಲ್ಲ, ಇದನ್ನು ನಾನು ಕೊಟ್ಟೆ ಅಂತ ಹೇಳೋದು ಬೇಡ. ನಾನು ಕೊಟ್ಟೆ ಅಂದರೆ ಅವ್ನು ಖಂಡಿತ ತಿನ್ನಲ್ಲ. ಒಟ್ಟಿನಲ್ಲಿ ಮಕ್ಕಳು ಹಸ್ಕೊಂಡಿದ್ರೆ ತಾಯಿ ಕರಳು ಚುರ್ರನತ್ತೆ ಅಲ್ವಾ? ಅಲ್ವಾ? ಮತ್ತೆ ನಾವು ಮನೆಯಲ್ಲಿ ರುಚಿಯಾಗಿ ಅಡುಗೆ ಮಾಡೋದೆ ಮಕ್ಕಳು ಹೊಟ್ಟೆ ತುಂಬ ತಿನ್ನಲಿ ಅಂತ. ಮಕ್ಕಳು ಹಾಗೆ ಹಶುಕೊಂಡು ಹೋದರೆ ಮನ್ಸಿಗೊಂಥರ ಸಂಕಟ ಆಗತ್ತೆ. ಮಕ್ಕಳು ಎಲ್ಲಿದ್ದಾರೆ, ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದೆಲ್ಲ ತಾಯಿ ಗಮನಕ್ಕೆ ಬರಲ್ಲ. ಅವ್ರ ಹೊಟ್ಟೆ ತುಂಬ ತಿಂದ್ರ, ಕಣ್ ತುಂಬ ನಿದ್ದೆ ಮಾಡಿದ್ರ ಅನ್ನೋದೇ ತಾಯಿ ಗಮನಕ್ಕೆ ಬರೋದು. ಅವಿ, ಇದನ್ನು ಮರೀದೆ ಅವನು ಕೊಟ್ಬಿಡು. ಸರಿ. ಪಾಪು, ತಗೋ, ಇದು ನಿನಗೆ. ಇಲ್ಲ, ನನಗೆ ಬೇಡ. ನೀವು ನಿಮ್ಮ ಮಕ್ಕಳು ಕೊಟ್ಟಿದ್ರೆ ನನಗೆ ಹೊರಡ್ತೀನಿ. ಅಮ್ಮ, ಇವತ್ತು ನೀವು ಕ್ಯಾರೆಟ್ ಹಲ್ವಾ ಮಾಡಿದ್ದು ಸಖತ್ತಾಗಿತ್ತು. ಬಾಕ್ಸಲ್ಲಿ ಅದೇ ತಾನೇ ಹಾಕಿದ್ದೀರಾ? ಹೌದಪ್ಪ, ಅದೇ ಹಾಕಿರೋದು. ಸರಿ ಸರಿ, ಕೊಡಿ. ದೇವ್ರ ಪ್ರಸಾದ ಬೇರೆ ಅಂತೀರಾ, ಯಾಕೆ ಬೇಡ ಅಂದ್ಲಿ? ಇವ
ಯೋಚನೆ ಮಾಡಿಬಿಡಿ ತುಳಸಿಯವರೇ, ನಿಮ್ಮ ಕೈ ರುಚಿ ಬಾಕ್ಸ್ಗಳನ್ನೇ ಖಾಲಿ ಮಾಡುತ್ತವೆ. ಸರಿ, ನಾವು ಕೆಫೆಗೆ ಹೋಗಿ ಬರ್ತೇವೆ. ಸ್ಕೂಟ್ರ್ ಕೀ ಪಾ ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ. ಇನ್ನು ಸ್ಕೂಟ್ರ್ ಅಂದ್ಕೊಂಡು ಬನ್ನಿ ಅಮ್ಮ, ಹೋಗ್ಬರ್ರಿ. ಹೇಳಿದಿರಿ? ಸಮರ್, ನಿನ್ನ ಹತ್ರ ಸ್ವಲ್ಪ ದುಡ್ಡಿದ್ಯಾ? ಮನೇಲಿರೋ ದಿನಸಿ ಎಲ್ಲ ಖಾಲಿ ಆಗ್ತಾ ಇದೆ. EMI ಬೇರೆ ಕಟ್ಟಬೇಕು. ತಾತನ ಹತ್ರ ಇದ್ದಿದ್ದ ದುಡ್ಡನ್ನ ಅಮ್ಮನ ಮದುವೆಗೆ ಅಂತಾನೆ ಖರ್ಚಾಗೋಯ್ತು. ಈಗ ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಕಣೋ. ದುಡ್ಡು ಈಗ ನನ್ನ ಹತ್ರ ದುಡ್ಡಿಲ್ಲ ಸಿರಿ. ಇದ್ದಿದ್ದ ದುಡ್ಡಲ್ಲಿ ಅವ್ರಿಗೆ ಅಂತ ತಾಳಿ ತಗೊಂಡಲ್ಲ. ಓ ಹೌದಾ? ನಿನಗೆ ಸ್ಯಾಲ್ರಿ ಯಾವಾಗತ್ತೆ? ಇನ್ನೊಂದು ವಾರದಲ್ಲಿ ಆಗುತ್ತೆ. ಅಲ್ಲಿವರೆಗೂ ಹೇಗಾದರೂ ಅಡ್ಜಸ್ಟ್ ಮಾಡು. ಸ್ಯಾಲ್ರಿ ಆಗ್ತಿದ್ದಾಗೆ EMI ಕಟ್ಟೋಣ. EMI ಇದು ಹೇಗೋ ನಡೆಯುತ್ತೆ ಸಮರ್ಥ್, ಆದರೆ ಮನೆಯಲ್ಲಿ ದಿನಸಿ ಇಲ್ಲ ಕಣೋ. ನೋಡೋ ಪ್ಲೀಸ್, ಮನೆಗೆ ಬರ್ತಾ ಹೇಗಾದರೂ ಮಾಡಿ ದಿನಸಿ ತರೋಕ್ಕಾದರೆ ತೊಗೊಂಡು ಬಾ. ನಾನು ಯಾವುದಕ್ಕೂ ನಿನಗೆ ಲಿಸ್ಟ್ ಕಳಿಸಿರ್ತೀನಿ. ಸರಿ, ಕಳಿಸಿರು, ನಾನು ಹೇಗಾದರೂ ಮಾಡ್ತಾ ಇರ್ತೇನೆ. ಮಧುಸೂದನ್ ಅವರೇ, ಸರ್ ನಮ್ಮ ಸ್ಟಾಫಿಗೆ ಸ್ಯಾಲ್ರಿ ಕ್ರೆಡಿಟ್ ಆಗಿದೆಯಾ? ಸರ್ ನೆಕ್ಸ್ಟ್ ವೀಕ್ ಆಗುತ್ತೆ. ಓ ಹೌದಾ? ಒಂದು ಕೆಲಸ ಮಾಡಿ, ಸಮರ್ಥ ಅಕೌಂಟಿಗೆ ಈಗಲೇ ಸ್ಯಾಲ್ರಿ ಕ್ರೆಡಿಟ್ ಮಾಡಿ, ಹಾಗೆ ಅದನ್ನು ಅಕೌಂಟ್ಸಲ್ಲಿ ಅಪ್ಡೇಟ್ ಮಾಡಿ. ಸರಿ ಸರ್, ಈಗಲೇ ಮಾಡ್ತೀನಿ. ಥ್ಯಾಂಕ್ಸ್. ಈಗೇನು ಮಾಡಲಿ? ಯಾರ ಹತ್ರನೂ ಸಾಲನೂ ಕೇಳೋಕ್ಕಾಗಲ್ಲ. ನನ್ನ ಹತ್ರ ದಿನಸಿ ತರೋಕ್ಕೂ ದುಡ್ಡಿಲ್ಲ ಅನ್ನೋದು ತಾತಂಗೇನಾದರೂ ಗೊತ್ತಾದರೆ ಅವರು ಬೇಜಾರು ಮಾಡ್ಕೋತಾರೆ. ಛೇ, ಏನು ಮಾಡಲಿ? ದಿನಸಿ ಹೇಗೆ ತಗೊಂಡೋಗ್ಲಿ? ಅರೆ, ಇದೇನಿದು? ಸ್ಯಾಲ್ರಿ ಕ್ರೆಡಿಟ್ ಆಗಿದೆ, ಅದು ಇಷ್ಟು ಬೇಗ? ಸ್ಯಾಲ್ರಿ ಬರೋಕ್ಕೆ ಇನ್ನೊಂದು ವಾರ ಇತ್ತಲ್ಲ. ಥ್ಯಾಂಕ್ ಯು ದೇವ್ರೆ. ಆಪತ್ ಕಾಲದಲ್ಲಿ ಒಂದು ಹಗ್ಲು ಅನ್ನ ಸಿಕ್ಕಿದ್ರು ಖುಷಿ ಆಗುತ್ತೆ. ಅಂಥದ್ರಲ್ಲಿ ನಿನ್ನ ದೃಷ್ಟಾನನೇ ಕೊಟ್ಟಿದ್ಯಾ. ಥ್ಯಾಂಕ್ ಯು ಭಗವಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.